ಬನ್ನಿ ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಈ ಎಕ್ಸಾಮ್ 3ಯನ್ನು ಕಟ್ಟಬಹುದು ಅಂದರೆ ಎಕ್ಸಾಮ್ 3 ತೆಗೆದುಕೊಳ್ಳಬಹುದು ಅಂದರೆ ಎಕ್ಸಾಮ್ 3ಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಬಿಫೋರ್ ದಿಸ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ, ಪ್ಲೀಸ್ ಸಬ್ಸ್ಕ್ರೈಬ್ ಇಟ್. If you are my subscriber, please I request you, please share our videos as much as possible to your friends. Let me start this video without wasting your time. ಸುತ್ತೋಲೆ ಅಂತ ಹೇಳಿದರೆ ನೋಟಿಫಿಕೇಷನ್ ಅಂತ. ಎಕ್ಸಾಮ್ 3ಗೆ ಒಂದು ನೋಟಿಸನ್ನು ಕಳಿಸಲಾಗಿದೆ. ಒಂದು ಇನ್ಫಾರ್ಮೇಷನ್ ಕೂಡ ಇದರಲ್ಲೇ ಇದೆ. ಏನು ಅಂತ ಹೇಳಿದರೆ, ಪ್ರತಿಯೊಂದು ಕಾಲೇಜಲ್ಲಿ ಅವರ ನೋಟಿಸ್ ಬೋರ್ಡಿಗೆ, ಅವರು ಅಂದರೆ ನಿಮ್ಮ ಪ್ರಾಂಶುಪಾಲರು ಅವರ ನೋಟಿಸ್ ಬೋರ್ಡಲ್ಲಿ ಕಡ್ಡಾಯವಾಗಿ ಈ ಒಂದು ನೋಟಿಫಿಕೇಷನನ್ನು ಹಾಕಲೇಬೇಕು, ಕಡ್ಡಾಯವಾಗಿ. ಬನ್ನಿ ಸರ್, ಹಾಗಿದ್ರೆ ಏನೆಲ್ಲ ಇದೆ ಈ ಒಂದು ವಿಡಿಯೋದಲ್ಲಿ ಅಂತ ನೋಡ್ತಾ ಹೋಗೋಣ. 2024ನೇ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 3ಕ್ಕೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಈ ಕೆಳಕಂಡಂತೆ ದಿನಾಂಕ ನಿಗದಿಪಡಿಸಲಾಗಿದೆ. ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳು ಈ ಸುತ್ತೋಲೆಯನ್ನು ಕಡ್ಡಾಯವಾಗಿ ಕಾಲೇಜಿನ ಸೂಚನಾ ಫಲಕದಲ್ಲಿ ಪ್ರಕಟಿಸುವುದು ಮತ್ತು ಪ್ರಾಂಶುಪಾಲರುಗಳು ಈ ಕೆಳಗಿನಂತೆ ಸೂಚನೆಗಳನ್ನು ಪಾಲಿಸುವುದು. 1. ಬನ್ನಿ ಸರ್, ಪಾಯಿಂಟ್ 1, 2024-4ರ ಪರೀಕ್ಷೆ 1 ಹಾಗೂ ಮತ್ತು 2ರಲ್ಲಿ ಉತ್ತೀರ್ಣರಾಗಿದ್ದು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು 2024ರ ದ್ವಿತೀಯ PUC ಪರೀಕ್ಷೆ 3ಅನ್ನು ಬರೆಯಲು ಇಚ್ಛಿಸದಲ್ಲಿ, ಅಂದರೆ ವಿದ್ಯಾರ್ಥಿಗಳು ಯಾರ್ಯಾರು ಪರೀಕ್ಷೆ 1 ಬರೆದಿದ್ದೀರೋ ಅಥವಾ ಪರೀಕ್ಷೆ 2 ಬರೆದಿದ್ದೀರೋ, 2ರಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಆಗಲಿಲ್ಲ, ಆದರೆ ಪರೀಕ್ಷೆ 3 ಬರೀಬೇಕು ಅಂತ ಇದ್ದಿದ್ದಲ್ವಾ, ಅಂತಹ ವಿದ್ಯಾರ್ಥಿಗಳು ಫಲಿತಾಂಶ ಪಟ್ಟಿಯ ಆಧಾರದ ಮೇಲೆ ನಿಯಮಾನುಸಾರವಾಗಿ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅರ್ಜಿಯನ್ನು ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೆ ಸಲ್ಲಿಸುವುದು. ನೋಡಿ, 2 ರೀತಿಯಾಗಿ ಎಕ್ಸಾಮನ್ನು ತಾವುಗಳು ಕಟ್ಬೋದು. ಒಂದು ಆಫ್ಲೈನ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಆನ್ಲೈನ್ ಮುಖಾಂತರ. ಒಂದು ಆಫ್ಲೈನ್ ಮುಖಾಂತರ ಅಂತ ಹೇಳಿದರೆ, ನಿಮ್ಮ ಕಾಲೇಜು ಎಲ್ಲಿ ಓದಿದ್ರೋ ಅಲ್ಲೇ ಹೋಗಿಬಿಟ್ಟು ತಾವುಗಳು ಫಾರಮನ್ನು ಫಿಲ್ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಎಲ್ಲದೂ ಕೂಡ ಆಫ್ಲೈನಲ್ಲಿ ಆಫೀಸ್ ಪೀಪಲ್ ಜೊತೆ ಮುಗಿಸ್ಬೋದು. ನಂತರದಲ್ಲಿ ಇನ್ನೊಂದು ವಿಧಾನ ಇದೆ. ಯಾವುದು ಅಂದರೆ, ನೋಡಿ, ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಆನ್ಲೈನ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕ್ಲಿಯರ್? ಇದು ನನ್ನ ಮಾತಲ್ಲ ಸರ್, ಇರುವಂಥ ಸರ್ಕ್ಯುಲರಲ್ಲಿ ಏನಿದೆ ಇನ್ನೊಮ್ಮೆ ಓದ್ತೇನೆ. ಐ ರಿಪೀಟ್, ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಆನ್ಲೈನ್ ಮುಖಾಂತರವೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ. 2024ನೇ ಸಾಲಿಗಿಂತ ಹಿಂದಿನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಥವಾ ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಯಾರಿಗೆ? ಇದು ಸಂಪೂರ್ಣವಾಗಿ ಇದ್ದಂಥ ವಿದ್ಯಾರ್ಥಿಗಳಿಗಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಹೋದ ವರ್ಷ ಹತ್ಲಾಗೆಲ್ಲ ಫೇಲ್ ಆಗಿ ಅವರೆಲ್ಲ ಬರೀತಾ ಇರ್ತಾರಲ್ವ, ಅವರಿಗೆ ಇಂಪ್ರೂವ್ಮೆಂಟಿಗೆ ಅವಕಾಶ ಇರಲ್ಲ. ಇದು ಕಂಟಿನ್ಯೂಸ್ ಆಗಿ 2024ರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಅಂತ ಏನು PUC ಸಂಪೂರ್ಣವಾಗಿ ಓದಿದ್ರೋ ನೀವು ಫಾರ್ಮಲ್ ಎಜುಕೇಷನಲ್ಲಿ, ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಇಂಪ್ರೂವ್ಮೆಂಟಿಗೆ ಅವಕಾಶ ಇರುತ್ತೆ. ಇನ್ನೊಂದು ಇನ್ಫಾರ್ಮೇಷನ್ ಇದೆ, ಬನ್ನಿ ಸರ್. ಇದು ಪಾಯಿಂಟ್ 2 ನಮಗೆ ಅವಶ್ಯಕತೆ ಇರುವುದಿಲ್ಲ, ಏನೂ ಟೆನ್ಷನ್ ತಗೋಬೇಡಿ. ಪಾಯಿಂಟ್ 3ಗೆ ಈಗ ಬರೋಣ. ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಇರ್ತೇನೆ. ನೋಡಿ, ಎಕ್ಸಾಮ್ 3 ಯಾರೆಲ್ಲ ಬರೆಯಬಹುದು ಅಂತ ಇಲ್ಲಿ ಇದೆ, ಪಾಯಿಂಟ್ 3ರಲ್ಲಿ ಇದೆ. ಆಯಿತಾ? ಬನ್ನಿ ನೋಡೋಣ. ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡಂತಹ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆ 3ಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರುತ್ತಾರೆ ಅಂತ ಹೇಳಿದರೆ, ಎಕ್ಸಾಮ್ 1 ಯಾರ್ಯಾರು ಕಟ್ಟಿದ್ರೋ, ಬರೆದಿದ್ರೋ ಅಲ್ಲ, ಎಕ್ಸಾಮ್ 1 ಯಾರ್ಯಾರು ಅಪ್ಲೈ ಮಾಡಿದ್ರೋ ಎಕ್ಸಾಮ್ 1ಗೆ ಅಂತ ಹೇಳಿದರೆ, ಸಂಪೂರ್ಣವಾಗಿ ಸೆಕೆಂಡ್ ಇಯರು ಓದ್ಬಿಟ್ಟು ಎಕ್ಸಾಮ್ 1ಗೆ ಫೀಸ್ ಯಾರು ಕಟ್ಟಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ 3 ಬರೀಲಿಕ್ಕೆ ಅವಕಾಶ ಇರುತ್ತೆ. ಎಕ್ಸಾಮ್ 1 ಕಟ್ಟಿಬಿಟ್ಟು ಎಕ್ಸಾಮ್ ಬರದೇ ಇಲ್ಲ 6ಕ್ಕೆ 6 ಅಂತ ಹೇಳಿದ್ರು, ಅಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ 3ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಎಕ್ಸಾಮ್ 1 ಬರೆದಿದ್ರಿ, ಎಕ್ಸಾಮ್ 2ಗೆ ಅಪ್ಲಿಕೇಶನ್ ಕೂಡ ಹಾಕಿಲ್ಲ ನೋಡಿ ಇಲ್ಲಿ, ಮತ್ತು ಎಕ್ಸಾಮ್ ಪರೀಕ್ಷೆ 2 ಬರೆಯದೇ ಇರುವ ಪರೀಕ್ಷೆ 2 ಅಂತ ಹೇಳಿದರೆ ಎಕ್ಸಾಮ್ 2 ಇತ್ತಲ್ವ, ಅದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮರ್ತು ಹೋಗಿದ್ರಿ ಅಥವಾ ಅಪ್ಲೈನೇ ಮಾಡಿರಲಿಲ್ಲ ಅಥವಾ ನಿಮ್ಮ ಕೈಲಿ ಆ ಟೈಮಲ್ಲಿ ಸಮಯವಿರಲಿಲ್ಲ, ನಿಮಗೆ ಗೊತ್ತೇ ಇರಲಿಲ್ಲ, ಅಂತಹ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ 3ಕ್ಕೆ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ನಿಮಗಿದೇ ಡೌಟ್ ಇದ್ದಿದ್ದು ಇದನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ.
ಎಕ್ಸಾಮ್ 2 ಬರೀಲಿಲ್ಲ ಅಂದರೂ ಚಿಂತೆ ಇಲ್ಲ, ಎಕ್ಸಾಮ್ 1 ಬರೆದಿದ್ರಿ ಅಲ್ವಾ, ನಿಮ್ಮಿಂದ ಮಿಸ್ ಆಗಿತ್ತಲ್ವ, ಅಂತಹ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ 2 ಎಕ್ಸಾಮ್ 3 ತೆಗೆದುಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡುವ ಮೂಲಕವೂ ಪರೀಕ್ಷೆ 3ಕ್ಕೆ ಕೈ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಂತ ಹೇಳಿದರೆ ಎಕ್ಸಾಮ್ 3 ಆನ್ಲೈನ್ ಮುಖಾಂತರವೂ ಮಾಡ್ಬೋದು, ಅಥವಾ ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ಎಲ್ಲದೂ ಕೂಡ ಕ್ಲಿಯರ್ ಆಗಿ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗಿದ್ರೆ ಇದು ಯಾವತ್ತು ಸ್ಟಾರ್ಟ್ ಆಗುತ್ತೆ, ಯಾವತ್ತು ಲಾಸ್ಟ್ ಡೇಟು, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು, ಆನ್ಲೈನಲ್ಲಿ ಮಾಡಬೇಕು ಅಂತ ಹೇಳಿದರೆ ಈ ಒಂದು ರಿಜಿಸ್ಟ್ರೇಷನ್ ನೋಡಿ, KSEAB karnataka.government.in ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿಬಿಟ್ಟು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಈ ಒಂದು ವೆಬ್ಸೈಟಲ್ಲಿ. ಈಗಲೂ ಕೂಡ ಇನ್ನೂ ಓಪನ್ ಆಗಿಲ್ಲ ವೆಬ್ಸೈಟು. ಈಗ ಮತ್ತು ಕೂತ್ಕೊಂಡು ಆಗ್ತಾಯಿಲ್ಲ ಅಂತ ಮತ್ತೆ ಕಮೆಂಟ್ಸ್ ಮಾಡಿದಿರೋ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಯಾವತ್ತಿನಿಂದ ಪ್ರಾರಂಭ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್, ಯಾವುದು ಎಕ್ಸಾಮ್ 3ಗೆ ಅಪ್ಲೈ ಮಾಡಲು ಯಾವತ್ತಿನಿಂದ, ಯಾವ ದಿನಾಂಕದಿಂದ ಅಂತ ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ. 2024 ದ್ವಿತೀಯ PUCಯ ಪರೀಕ್ಷೆ 3ಕ್ಕೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳು ಪಾವತಿಸಬೇಕಾದ ಪರೀಕ್ಷೆಗಳ ಅಮೌಂಟು, ಶುಲ್ಕ ಓಕೆ, ತಪ್ಪಾಗತ್ತಾಯ್ತಾ, ಕೆಲವೊಮ್ಮೆ ಅಡ್ಜಸ್ಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ಅಂತ ಹೇಳಿದರೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಇಂಪ್ರೂವ್ಮೆಂಟ್ ಪಾವತಿಸಬೇಕಾದ ಶುಲ್ಕ ಅಂತ ಹೇಳಿದರೆ ಫೀಸು ಎಷ್ಟಿರುತ್ತೆ? ಒಂದು ಸಬ್ಜೆಕ್ಟಿಗೆ 175 ರೂಪಾಯಿಗಳು ಇರುತ್ತೆ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ. ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ ನೋಡಿ. ಅಲ್ಲೇ ನಿಮಗೆ ಇಲ್ಲೇನು ಅಮೌಂಟು ಗೊತ್ತಾಗಬೇಕು ಅಂತ ಅಲ್ಲ, ಆನ್ಲೈನಲ್ಲಿ ತಾವುಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಾವುಗಳು ಹಾಗೆ ಅಪ್ಲೈ ಮಾಡ್ತಾ ಇದ್ದಂಗೆ ಎಷ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರೋ ಅಷ್ಟಕ್ಕೆ ಅಲ್ಲೂ ದುಡ್ಡು ತೋರಿಸುತ್ತೆ. ಜೊತೆಗೆ ಪ್ಲಸ್ 1 ರೂಪಾಯಿ ಆಗುತ್ತೆ, ಅದು ಆನ್ಲೈನ್ ಚಾರ್ಜ್ ನಿಮಗೆ ಮಾಡಿರುವಂಥದ್ದು. ತಾವುಗಳು ಅದರ ಬಗ್ಗೆಯೂ ಕೂಡ ನಾನು ತೋರಿಸ್ತಾ ಹೋಗ್ತೇನೆ, ತಾವುಗಳು ನೋಡ್ಬೋದು. ಬನ್ನಿ ಸರ್, 2024ರಲ್ಲಿ ಎಕ್ಸಾಮ್ 3 ಆನ್ಲೈನ್ ಅಪ್ಲಿಕೇಶನ್ ಯಾವತ್ತಿನಿಂದ ಪ್ರಾರಂಭ ಆಗುತ್ತೆ ಅಂದರೆ 23ನೇ ತಾರೀಕು. 23 ಅಂದರೆ ಅರ್ಥ ಆಗುತ್ತಲ್ವಾ? 23ನೇ ತಾರೀಕಿನಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. 23ರಿಂದ ಹಿಡಿದು 28ನೇ ತಾರೀಕಿನವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಎಕ್ಸಾಮ್ 3ಗೆ 5 ದಿನಗಳ ಕಾಲ ಅವಕಾಶ ಇರುತ್ತೆ. 5 ದಿನಗಳಲ್ಲಿ ತಾವು ಎಕ್ಸಾಮ್ 3ಗೆ ಅಪ್ಲಿಕೇಶನನ್ನು ಹಾಕಬಹುದು. 1 ಕಾರ ಹಾಕಿ, 2 ಕಾರ ಹಾಕಿ, 6 ಸಬ್ಜೆಕ್ಟರು ಹಾಕೋದು ದೊಡ್ಡದಲ್ಲ. ಇಲ್ಲಿ ದುಡ್ಡು ಕೂಡ ಏನು ಜಾಸ್ತಿ ಇಲ್ಲ ಅಮೌಂಟು, ಎಕ್ಸಾಮ್ ಫೀಸು. ಆದರೆ ಓದಿದಾಗ ಮಾತ್ರ ನಿಮಗೆ ಪ್ರತಿಫಲ ಇಲ್ಲಿ ಸಿಗುತ್ತೆ. ಎಲ್ಲದೂ ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದೇ ತಿಂಗಳ 23ನೇ ತಾರೀಕಿನಿಂದ ಎಕ್ಸಾಮ್ 3ಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 23ನೇ ತಾರೀಕಿನಿಂದ ಹಿಡಿದು 28 ಅಂತ ಹೇಳಿದರೆ 28 ಹೌದಲ್ವಾ, ಮೇ 2024ವರೆಗೂ ಕೂಡ ಅವಕಾಶ ಇರುತ್ತೆ. ಇಲ್ಲಿ ಸೈಡು ಏನೇನೇನೋ ಕೊಟ್ಟಿದ್ದಾರಲ್ವ, ಅದು ನಿಮಗಲ್ಲ, ನಿಮ್ಮ ಪ್ರಾಂಶುಪಾಲರಿಗೆ, ಯಾರು ಆಫ್ಲೈನಲ್ಲಿ ಕೆಲಸವನ್ನು ನಿರ್ವಹಿಸ್ತೀರೋ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂಥದ್ದು ಪ್ರಾಂಶುಪಾಲರು. ಪರೀಕ್ಷಾ ಶುಲ್ಕವನ್ನು ಒಂದೇ ಕಂತಿನಲ್ಲಿ ಅವರಿಗೆ ಇರುವಂಥದ್ದು, ನೀವೇನು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇರಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಇದು ವಿತೌಟ್ ಪೆನಾಲ್ಟಿ ಇರುವಂತಹ 28ನೇದು ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲೇ ತಾವುಗಳು ಮುಗಿಸಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇವೆಲ್ಲ ಮುಂದಿನ ಇರುವಂಥದ್ದು ಸರ್ಕ್ಯುಲರು ನಿಮಗಲ್ಲ, ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ ಆಯಿತಾ. ಧನ್ಯವಾದಗಳು. ನೋಡಿ ಏನಂತೀರ ತಾವುಗಳು, ಎಕ್ಸಾಮ್ ಕಟ್ಟೋದು ಉದ್ದೇಶ ಅಲ್ಲ. ಇಲ್ಲಿ ಎಕ್ಸಾಮ್ ಕಟ್ಕೊಂಡು 1 ತಿಂಗಳು ಕಾಲಾವಕಾಶ ಇದೆ ನಿಮಗೆ. ಚೆನ್ನಾಗಿ ಅಂದರೆ ಚೆನ್ನಾಗಿ ಓದಿದರೆ ಏನೋ ಒಂದು ಸಾಧನೆಯನ್ನು ಮಾಡ್ಬೋದು. ನಾನು ನೋಡಿದ ಹಾಗೆ ಎಕ್ಸಾಮ್ 1ಕ್ಕಿಂತ ಎಕ್ಸಾಮ್ 2 ಕ್ವಶನ್ ಪೇಪರು ಸ್ವಲ್ಪ ಡಿಫಿಕಲ್ಟಾಗಿ ಇತ್ತು ಸರ್. ಹಾಗಾಗಿಯೇ ನಾನು ಪದೇ ನಿಮಗೆ ಇನ್ ದ ಮಂತ್ ಆಫ್ ಫೆಬ್ರವರಿ ತಿಂಗಳಲ್ಲಿ ಹೇಳಿದೆ, ಫಸ್ಟ್ ಅಟೆಂಪ್ಟ್ ಈಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ. ಕೇಳೋರು ಕೇಳಿದರೆ ಗುಬ್ಬಿ ಹಾರಿಸೋರು ಅದನ್ನೆಲ್ಲ ಒಂದು ಕಿವಿಯಿಂದ ಕೇಳಿಬಿಟ್ಟು ಇನ್ನೊಂದು ಕಿವಿಯಿಂದ ಹಾರಿಸಿದ್ರಿ. ಏನು ಹಾರಿಸಿದ್ರು ಕೂಡ ಈಗ ಎಕ್ಸಾಮ್ ಬರೆಯೋದೇನು ಉಳಿಯಲ್ಲ ನಿಮಗೆ, ಹೌದಲ್ವ? ತಪ್ಪಲ್ಲ. ಎಕ್ಸಾಮ್ ಚೆನ್ನಾಗಿ ಬರೀರಿ. ಎಕ್ಸಾಮ್ 2 ನಿಮ್ಮ ರಿಸಲ್ಟ್ ಏನಾಯಿತು, ಏನಾದರೂ ಡೌಟ್ ಇದ್ದಲ್ಲಿ, ಹೌದಲ್ವಾ, ಕೆಲವೊಮ್ಮೆ ಆನ್ಲೈನಲ್ಲಿ ರಿಸಲ್ಟನ್ನು ಚೆಕ್ ಮಾಡಿದಾಗ ಕೆಲವೊಮ್ಮೆ ಏನಾದರೂ ತೋರಿಸಿದಲ್ಲಿ ತಾವುಗಳು ನನಗೆ ನನ್ನ ಮೇಲ್ ಐಡಿಗೆ ನೀವು ನಿಮ್ಮ ರಿಜಿಸ್ಟರ್ ನಂಬರು ಹಾಗೂ ನೀವು ಬರೆದಂಥ ಕಾಂಬಿನೇಷನ್ ಯಾವುದು, ಆರ್ಟ್ಸು ಸೈನ್ಸು ಅದು ಅಂತ ಕಳಿಸಿದರೆ ನಾನೊಮ್ಮೆ ಚೆಕ್ ಮಾಡಿಬಿಟ್ಟು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಒಂದು ಲೈಕು, ಒಂದು ಕಮೆಂಟು. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.